ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾವ, ಪುಣಿ, ನೀನು ಮನೆಗೆ ಹೊರಡು. ಮ್ಯಾಗಿ, ನೀನು ಹೊರಡು. ನಾನು ಸದಾ ಏನೇನು ಮಾಡ್ಬೋದು ಅಂತ ನೋಡ್ತೀವಿ. ಹೌದೌದು, ನೀವು ಹೊರಡಿ. ಮಾವ, ಕಷ್ಟ ಬಂದಿದೆ. ಇಂಥ ಟೈಮ್ನಲ್ಲಿ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಇರೋದಾದ್ರೆ ಎಲ್ಲರೂ ಇಲ್ಲೇ ಇರೋಣ, ಹೋಗೋದಾದ್ರೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಅಲ್ಲ ಪೂರ್ಣಿ, ಲೇಟ್ ಆಗಿದೆ. ಮನೇಲಿ ಅವಿ ಬೇರೆ ಕಾಯ್ತಾ ಇರ್ತಾನೆ. ಪರವಾಗಿಲ್ಲ, ನಾನು ಲೇಟ್ ಆಗುತ್ತೆ ಅಂತ ಆಗಲೇ ಮೆಸೇಜ್ ಮಾಡಿದ್ದೀನಿ. ಅವ್ರು ಅರ್ಥ ಮಾಡ್ಕೊಳ್ತಾರೆ. ಸರಿ, ಎಲ್ಲಿಗೂ ಹೊರಡೋಣ. ನಾನು ಬೆಳಿಗ್ಗೆ ಬೇಗ ಬರ್ತೇನೆ. ನಾವು ಬೇಗ ಬರ್ತೀವಿ ಸರ್. ಹೌದು ಸರ್. ತುಳಸಿ, ಇಷ್ಟು ಬೆಳಿಗ್ಗೆ ಹೊರಟು ದತ್ತಣ್ಣ ಏನೂ ಹೇಳಲಿಲ್ವಾ? ಇಲ್ಲಮ್ಮ, ರಾತ್ರಿನೇ ಮಾವನ ಹತ್ರ ಮಾತಾಡಿದ್ದೆ. ನೀನು ಹೋಗ್ಬಾ ಅಂತ ಆಶೀರ್ವಾದ ಮಾಡಿದ್ರು. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋ ಈ ಕೆಲಸದ ಬಗ್ಗೆ ಅವ್ರಿಗೆ ತುಂಬಾ ಖುಷಿ ಇದೆ. ಪರವಾಗಿಲ್ವೇ, ದತ್ತಣ್ಣ ಇತ್ತೀಚೆಗೆ ಬದಲಾಗ್ತಿದ್ದಾರೆ. ನಿನ್ನ ಬಗ್ಗೆ ಕಾಳಜಿ ತೋರ್ಸೋಕ್ಕೂ ಶುರು ಮಾಡಿದ್ದಾರೆ. ಅವ್ರಿಗೆ ಯಾವಾಗಲೂ ನನ್ನ ಬಗ್ಗೆ, ನಮ್ಮ ಮನೆ ಬಗ್ಗೆ, ಮಕ್ಕಳ ಬಗ್ಗೆ, ನಿಮ್ಗಳ ಬಗ್ಗೆನೂ ಕಾಳಜಿ ಇದ್ದೇ ಇದೆ ಅಮ್ಮ. ಆದರೆ ಇದ್ದಿದ್ದನ್ನು ಇದ್ದಾಗ ಮಾತಾಡೋದ್ರಿಂದ ಕೆಲವ್ರ ಎದುರಿಗೆ ಕೆಟ್ಟವ್ರಾಗಿ ಕಾಣ್ತಾರಷ್ಟೆ. ನಿನ್ನ ಮಾತು ನಿಜ ತುಳಸಿ. ನೀನು ಒಳ್ಳೆಯವಳಾಗಿರೋದಕ್ಕೆ ದತ್ತಣ್ಣನ ಥರ ಒಳ್ಳೆ ಮಾವ ಸಿಕ್ಕಿದ್ದಾರೆ, ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ, ಬೀಗರು ಒಳ್ಳೆಯವರು. ಈಗ ಮಾಧವ್ ಸರ್ ಥರ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಿಜ ಹೇಳಬೇಕು ಅಂದರೆ ನಿನ್ನಂಥ ಫ್ರೆಂಡ್ ಸಿಕ್ಕಿರೋದು ಅವ್ರ ಪುಣ್ಯನೂ ಹೌದು. ಪುಣ್ಯ, ಗುಡ್ ಮಾರ್ನಿಂಗ್ ರೀ. ಬರ್ತೀನಿ ನಾನು. ಒಂದು ನಿಮಿಷ. ಥ್ಯಾಂಕ್ಸ್. ಕೆಫೆ ವಿಷಯಕ್ಕೆ ಟೆನ್ಷನಾ? ಏನಾಯ್ತು ಪುಣ್ಯ? ನಮ್ಮ ಸ್ಟಾಫ್ಸ್ನೆಲ್ಲ ತುಂಬ ಸಿನ್ಸಿಯರ್ ಅಂತ ಅಂದ್ಕೊಂಡಿದ್ವಿ, ಆದರೆ ಇಂಥ ಟೈಮಲ್ಲೂ ಕೈ ಕೊಟ್ಟು ಹೋಗೋ ಜನ ಇರ್ತಾರ? ನಮ್ಮ ವರ್ಕರ್ಸ್ ಎಲ್ಲ ನಿನ್ನೆ ಇಲ್ಲಿಂದ ಹೋದ್ಮೇಲೆ ಅವ್ರ ಮನೆಗೆ ಹೋಗೇ ಇಲ್ವಂತೆ. ಇವತ್ತು ಆಹಾರ ಮೇಳ ರೀ. ರೂಮ ಬೇರೆ ಹೋಗ್ಬಿಟ್ಟಿದೆ. ತುಂಬ ಜನ ಬರ್ತಾರೆ, ಆದರೆ ಅಲ್ಲಿ ಕೆಲಸ ಮಾಡೋದಕ್ಕೆ ನಾವು ಬಿಟ್ಟರೆ ಒಂದು ಸೊಳ್ಳೆನೂ ಇಲ್ಲ. ಇದನ್ನೆಲ್ಲ ಹೇಗೆ ಸಂಭಾಳಿಸೋದು ಅಂತಲೇ ಟೆನ್ಷನ್ ಆಗ್ತಿದೆ ನನಗೆ. ಇದೆಲ್ಲ ಪಕ್ಕ ಜನಾರ್ದನ್ ಕೆಲಸನೇ. ಎಲ್ಲಿ ಹೋದ್ರೂ ತನ್ನ ಬುದ್ಧಿ ಬಿಡಲ್ಲ ಮನುಷ್ಯ. ಮೊದಲೇ ಹೇಳೋದಲ್ವಾ ಪುಣ್ಯ? ಹೇಳಿದರೆ ಏನು? ನಿಮ್ಮ ಮೂಡ್ ಯಾವಾಗ ಹೇಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನಾನು ಹೇಳಿ ನಿಮ್ಮ ಮಾವನ ಕೆಫೆ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತ ನೀವು ರೇಗ್ಬಿಟ್ರೆ ಅನಿಸ್ತು. ಯಾಕೆ ಹಾಗೆ ಹೇಳ್ತಾ ಪುಣ್ಯ? ಅವ್ರ ಬಗ್ಗೆ ಕೇರ್ ಮಾಡಲ್ಲ, ಅದು ನಿಜ. ಆದರೆ ನೀನೇ ತಲೆ ಕೆಡ್ಸ್ಕೊಂಡಿದ್ಯಾ ಅಂದರೆ ನಾನು ನಿನ್ನ ಬಗ್ಗೆ ಕೇರ್ ಮಾಡದಿರೋಕ್ಕಾಗತ್ತಾ ಹೇಳು? ಕೆಫೆಗೆ ಹೋಗಿ ಸಿಚುವೇಶನ್ ಅಸೆಸ್ ಮಾಡು. ತುಂಬ ಸಮಸ್ಯೆ ಆಗ್ತಿದ್ರೆ ನನಗೆ ಫೋನ್ ಮಾಡು. ಐ ವಿಲ್ ಸಿ ವಾಟ್ ಐ ಕ್ಯಾನ್ ಡೂ. ಜನಾರ್ದನ್ ಎದುರು ನೀವು ಸೋಲೋದು ನನಗಿಷ್ಟ ಇಲ್ಲ. ಅಮ್ಮ, ಶೆಡ್ ಓಪನ್ ಆಗೋದು ಒಂದು ಸ್ವಲ್ಪ ಲೇಟೇ ತುಳಸಿ. ಫೋನ್ ಮಾಡಿ ಹೇಳಿದ್ದೆ, ಇನ್ನೇನು ಬರ್ಬೋದು. ಆದರೂ ಫೋನ್ ಮಾಡಿಬಿಡ್ತೀನಿ ಇರು. ಅಯ್ಯೋ, ಅವರೇ ಬಂದರು ನೋಡಿ.
ಹೊತ್ತಾಯ್ತಾ ಬಂದು? ಇಲ್ಲ, ಈಗ ತಾನೇ ಬಂದ್ವಿ. ತುಳಸಿಯವ್ರೆ, ನಿನ್ನೆ ಪುಳಿಯೋಗರೆಗೆ ಕೊನೆಯಲ್ಲಿ ಅದೇನೋ ಪೌಡ್ರ್ ಹಾಕಿದ್ರಂತಲ್ವಾ? ಅದೇನು ಅಂತ ನನಗೆ ಹೇಳ್ತೀರಾ? ಯಾಕೆ ಪದ್ಮ, ಏನಾಯ್ತು? ತುಂಬಾ ಡಿಮ್ಯಾಂಡ್ ಬರ್ತಿದೆ. ನಿನ್ನೆ 20 ಡಬ್ಬಿ ಸೇಲ್ ಆಯ್ತು. ಏನ್ ಜನ ಇಷ್ಟೊಂದು ತಗೊಳ್ತಾ ಇದಾರಲ್ಲ ಅಂತ ನಾನು ತಗೊಂಡು ಹೋಗಿ ಟ್ರೈ ಮಾಡಿದೆ. ರುಚಿ ತುಂಬಾ ವಿಶೇಷವಾಗಿತ್ತು. ಕೇಳಿದ್ದಕ್ಕೆ ತುಳಸಿಯವ್ರ ಕೊನೆಯಲ್ಲಿ ಅದೇನೋ ಪುಡಿ ಹಾಕಿದ್ರು ಅನ್ನೋದು ಗೊತ್ತಾಯ್ತು. ತುಳಸಿ ಅಡುಗೆಗಳಂದ್ರೇನೆ ಹಾಗೆ, ವಿಶೇಷವಾದ ರುಚಿ ಇರುತ್ತೆ. ಹೀಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಕೆಲವ್ರು ಹೇಳ್ಕೊಳ್ಳೋದಿಲ್ಲ. ನೀವು ಹೇಳ್ಬೋದಾ ತುಳಸಿಯವ್ರೆ? ಅದಕ್ಕೇನಂತೆ, ನಿನ್ನೆನೇ ಅವ್ರಿಗೆ ಹೇಳಿದ್ದೆ, ಮರ್ತ್ಬಿಟ್ರೇನೋ. ಖಂಡಿತ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮಿಂದ ನನಗೊಂದು ದೊಡ್ಡ ಸಹಾಯ ಆಗಬೇಕು. ಮಾಡ್ತೀರಾ ದಯವಿಟ್ಟು? ಮಾವ, ಹೊರಡೋಣ. ಅಯ್ಯ, ಹೇಳಿ ಪಾಪಮ್ಮ. ಪೂರ್ಣಿ ಎಲ್ಲ ವಿಷಯನೂ ನನ್ನ ಹತ್ರ ಹೇಳಿದಾಳೆ. ನಾವಿಬ್ರು ನಿಮ್ಮ ಜೊತೆ ಬರ್ತೀವಿ. ನಮ್ಮ ಕೈಲಾದ ಕೆಲಸ ಮಾಡಿಕೊಡ್ತೀವಿ. ನೀವು ಅಷ್ಟು ಹೇಳ್ತಿದ್ದೀರಲ್ಲ, ನನಗಷ್ಟೇ ಸಾಕು. ಅಷ್ಟು ಜನರ ಮಧ್ಯೆ ನೀವು ದುಡಿಯೋದು ನನ್ನ ಮನಸ್ಸು ಯಾಕೋ ಒಪ್ಪೋದಿಲ್ಲ. ನನ್ನಿಂದಾಗಿ ಮನೆಯವ್ರಿಗೆಲ್ಲ ಸಮಸ್ಯೆ ಆಗಬಾರ್ದು. ಯಜಮಾನ್ರೆ, ಬೇರೆ ಎಲ್ಲ ಇಲ್ಲೇ ಇರ್ತಾರೆ, ನಾನು ಪಾಪಮ್ಮ ಮಾತ್ರ ಬರ್ತೀವಿ. ಇಲ್ಲಿರೋರಿಗೆಲ್ಲ ಪಾಪಮ್ಮ ಎಂಥ ಕೆಲಸ ಅಂತ ಹೇಳಿರ, ನಾವಿಬ್ಬರು ಬರ್ತೀವಿ ನಿಮ್ಮೊಟ್ಟಿಗೆ. ಮಾವ, ಮನೇಲಿದ್ರು ಅಲ್ಲಿ ಏನಾಯ್ತು ಅಂತ ಟೆನ್ಷನ್ ಇರುತ್ತೆ ಇವ್ರಿಗೆ. ಬರ್ತೀನಿ ಅಂತ ಹೇಳ್ತಿದಾರಲ್ಲ, ಕರ್ಕೊಂಡು ಹೋಗೋಣ. ಭಾವ ಕೆಫೆ ಉಳಿಸ್ಕೊಳ್ಳೋದಕ್ಕೆ ಪರದಾಡೋ ದಿನ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ. ರೆಸ್ಟೋರೆಂಟ್ನಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತಾನೆ ಗೊತ್ತಿಲ್ದಿರೋ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅದು ಏನು ಮಾಡ್ತಾರೋ ನಾನು ನೋಡ್ತೀನಿ. ಗುಡ್ ಮಾರ್ನಿಂಗ್ ಮಾಧು. ಇಷ್ಟು ಬೇಗ ಹೊರಡುವಷ್ಟು ಕೆಲಸ ಇದೆಯಾ? ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ಇಷ್ಟು ಬೇಗ ಬಂದಿದೆಯಾ? ಆಲ್ ದಿ ಬೆಸ್ಟ್. ಗುಡ್ ಮಾರ್ನಿಂಗ್. ನೀವು ಕೊಟ್ಟ ಒಂದು ಐಡಿಯಾ ಇಟ್ಕೊಂಡು ಏನೇನು ಕೆಲಸ ಮಾಡಿದ್ದೀನಿ. ಬೆಳಗ್ಗೆದ್ದು ಎದ್ನೋ ಬಿದ್ನೋ ಅಂತ ಓಡ್ತಿದ್ದಾರೆ. ಹೇಗಿತ್ತು ಡೋಸ್? ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಜನಾರ್ದನ್. ಇದನ್ನೆಲ್ಲ ಇನ್ನೊಂದಿನ ಮಾತಾಡೋಣ. ನಿನ್ನೆ ರಾತ್ರಿ ಕ್ರೈಮ್ ನ್ಯೂಸ್ ನೋಡೋದಕ್ಕೆ ಆಗಲಿಲ್ಲ. ಅದಕ್ಕೆ ಇರಬೇಕು, ರಾತ್ರಿ ನಿದ್ದೆನೇ ಬರಲಿಲ್ಲ. ಮರುಪ್ರಸಾರ ಬರುತ್ತಲ್ಲ, ನೋಡಿದ್ರಾಯ್ತು. ಮಕ್ಕಳ ಕಳ್ಳರಿದ್ದಾರೆ, ಹುಷಾರ್. ಇಡೀ ಮಹಾನಗರಿ ಬೆಚ್ಚಿ ಬೀಳುವಂತಹ ಸುದ್ದಿಯೊಂದಿಗೆ ಬಂದಿದ್ದೇನೆ ವೀಕ್ಷಕರೇ. ಮಕ್ಕಳನ್ನು ರಸ್ತೆಯಲ್ಲಿ ಆಡೋಕೆ ಬಿಡೋರು ನೀವಾಗಿದ್ರೆ ಈ ಸುದ್ದಿಯನ್ನ ಕೇಳಲೇಬೇಕು ಕಣ್ರಿ. ಬರೀ ರಸ್ತೆಯಲ್ಲ, ಕೆಲವರಂತೂ ಏನೇನೋ ನೆಪ ಹೇಳಿ ಒಳ್ಳೆ ಸಂಸ್ಕಾರವಂತರಂತೆ ಮನೆಯೊಳಗೆ ನುಗ್ಗಿ ಮಕ್ಕಳನ್ನೇ ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಕಣ್ರಿ, ಕದೀಮ ಕಳ್ಳರು. ಇಷ್ಟೇ ಅಲ್ಲ, ಇಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇವೆ ವೀಕ್ಷಕರೇ. ನೆಗೆದು ಬಿತ್ತು ಅದೇನೇನು ಮಾಡ್ತಾರೋಪ್ಪ. ಗುಡ್ ಮಾರ್ನಿಂಗ್ ತಡ ನೆಗೆದು ಬಿತ್ತು ಗುಡ್ ಮಾರ್ನಿಂಗ್ ಅಂತ. ಬುದ್ಧಿ ಇದೆಯೇನೋ ನಿಂಗೆ? ಚೌಟನ್ನು ಹೀಗಿಟ್ಕೊಂಡು ಸುತ್ತಾಡ್ತಾ ಇದ್ದೀಯಲ್ಲ,
ಯಾರು ಒಂದು ತಟ್ಟದ್ರೆ ಸಾಕು ಬಿದ್ದೋಗೋ ಥರ ಇದೆಯಾ? ನಂತರ ಫೈಟ್ ಮಾಡೋ ಥರ ಸ್ಟ್ರಾಂಗ್ ಆಗಾದರೂ ಇದೆಯಾ? ಇನ್ಮೇಲೆ ಇವನನ್ನ ಮನೇಲೇ ಬಿಟ್ಟಿರು, ಆಟ ಆಡೋದಕ್ಕೂ ಕಳಿಸ್ಬೇಡ ಹೊರಗೆ. ಯಾಕೆ ತಣ, ಏನಾಯ್ತೀಗ? ಒಳಗೆ ಬಾರಪ್ಪ ನೀನು. ಲಾಕ್ ಹಾಕ್ಕೊಂಡು ಒಳಗಡೆ ಬರ. ಬರೀ ರಸ್ತೆಯಲ್ಲ, ಕುತ್ಕೋ. ಏನೇನೋ ನೆಪ ಹೇಳಿ ಒಳ್ಳೆ ಸಂಸ್ಕಾರವಂತರ ಮಕ್ಕಳ ಕಳ್ಳರ ವೇಷದಲ್ಲಿ ಬರ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ ಅದೇ ನೀವು ಮಾಡೋ ಮೊದಲನೇ ಮಿಸ್ಟೇಕ್. ಯಾಕೆ ಅಂದ್ರೆ ಈಗೆಲ್ಲ ಹೈಟೆಕ್ ಕಳ್ತನ ರೀ. ಸೂಟು ಬೂಟು ಹಾಕೊಂಡು ಅಥವಾ ರೇಷ್ಮೆ ಸೀರೆ ಉಟ್ಕೊಂಡು ಮನೆಯೊಳಗಡೆ ಬರ್ತಾರೆ, ಒಳ್ಳೆ ಸುಸಂಸ್ಕೃತರಂತೆ ವರ್ತಿಸ್ತಾರೆ. ಆದ್ರೆ ಮಾಡೋದು ಮಾತ್ರ ಇಂಥ ಅಲ್ಕಟ್ ಕೆಲಸ ಕಣ್ರಿ. ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಅಥವಾ ಪಕ್ಕದ ಮನೆಯ ಮಕ್ಕಳು ಯಾರೇ ಆಗಿರ್ಲಿ, ಅಪರಿಚಿತರ ಜೊತೆ ಮಾತಾಡ್ತಿದ್ರೆ ಹುಷಾರಾಗಿರಿ. ಬೆಣ್ಣೆಯ ಮಾತಿಗೆ ಮರುಳಾಗದಿರಿ ವೀಕ್ಷಕರೇ. ತಾತ, ನಂಗೆ ಭಯ ಆಗ್ತಿದೆ. ನಾನು ಇನ್ಮೇಲೆ ಆಟ ಆಡಕ್ಕೆ ಹೋಗಲ್ಲ. ಸ್ಕೂಲ್ಗೆ ಹೋಗೋ ಪ್ರಾಬ್ಲಮ್ ಅಲ್ವಾ? ನಾನು ಇನ್ನು ಸ್ಕೂಲ್ಗೆ ಹೋಗಲ್ಲ. ಈ ದತ್ತಣ್ಣ ಮಾಡೋ ಕೆಲಸ ಒಂದ ಎರಡ? ಮನೆಯಿಂದ ನಂದಿನಿ ಕಾಟ ಅಂತ ಇಲ್ಲಿಗೆ ಬಂದ್ರೆ ಇಲ್ಲಿ ಇವನ್ ಮಗುನ ಹೆದರ್ಸ್ತಾ ಕೂತಿದ್ದಾನಲ್ಲ. ಬರೀ ರಸ್ತೆಯಲ್ಲ, ಕೆಲವು ನಾನಿವತ್ತು ಬೆಳಿಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಯಾರೂ ಫೋನ್ ತಗೊಳ್ತಿಲ್ಲ. ಬಿಡು ಸದಾ, ಅವರೆಲ್ಲ ಬರಲ್ಲ ಅಂತ ಆಯ್ತಲ್ಲ, ನಾವು ಮುಂದೇನು ಮಾಡೋದು ಅಂತ ನೋಡೋಣ. ಕೆಫೆ ಓಪನ್ ಆಗೋದಕ್ಕೆ ಇನ್ನೂ 4 ಗಂಟೆ ಟೈಮ್ ಇದೆ. ನನಗೆ ಗೊತ್ತಿರೋ ಕೇಟ್ರಿಂಗ್ನವ್ರಿಗೆ ಬಂದು ಸರ್ವ್ ಮಾಡೋದಕ್ಕೆ ಹೇಳಿದ್ದೀನಿ. ಅವ್ರು ಇನ್ನೇನು ಬರ್ತಾರೆ, ಕಿಚನ್ ಮಾತ್ರ ನಾವೆಲ್ಲ ಸಂಭಾಳಿಸ್ಬೇಕು. ಅಲ್ಲ ಮಾವ, ಅಷ್ಟೊಂದು ಜನಕ್ಕೆ ನಾವು ಇಷ್ಟೇ ಜನ ಅಡುಗೆ ಮಾಡೋಕ್ಕಾಗತ್ತಾ? ಗೊತ್ತಿಲ್ಲ, ಇವತ್ತು ನಮ್ಮ ಜೊತೆ ಬೇಕಾದಷ್ಟು ಜನ ಇಲ್ಲದೇ ಇರ್ಬೋದು, ಆದರೆ ಆ ದೇವರಿದ್ದಾನೆ ಅಂದ್ಕೊಳ್ಳೋಣ. ಅವನು ಪ್ರಾರ್ಥನೆ ಮಾಡಿದ್ರೆ ಏನಾದರೂ ಒಂದು ದಾರಿ ಕಾಣ್ಬೋದು. ಮಾಧವ ಅವರೇ, ನಿಮ್ಮ ಈ ಆಹಾರ ಮೇಳದಲ್ಲಿ ನಾವೆಲ್ಲ ನಿಮ್ಗೆ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡ್ಬೋದಲ್ವಾ? ನಮಸ್ತೆ. ಯಾರು ನೀವು? ಯಾರು ಬೇಕಿತ್ತು? ನಿಜ ಹೇಳಿಬಿಟ್ರೆ ವಿಷಯ ಭಾವನ್ವರೆಗೂ ಹೋಗುತ್ತೆ, ಅದಕ್ಕೆ ಸುಳ್ಳು ಹೇಳೋದೇ ಬೆಟರ್. ನಾನು ಸರ್ವೆ ಮಾಡಕ್ಕೆ ಬಂದಿದ್ದೀನಿ ಗೌರ್ಮೆಂಟ್ ಕಡೆಯಿಂದ. ಎಲೆಕ್ಷನ್ ಬಂತಲ್ವಾ, ಸೊ ಮನೇಲಿ ಯಾರ್ಯಾರಿದ್ದಾರೆ, ಎಲ್ಲರೂ ವೋಟರ್ ಐಡಿ ಇದೆಯಾ ಅಂತ ಮಾಹಿತಿ ಬೇಕಿತ್ತು.
ಈ ಹೆಂಗಸನ್ ಎಲ್ಲೋ ನೋಡಿದ್ದೀನಲ್ಲ. ಇಫ್ ಯು ಡೋಂಟ್ ಮೈಂಡ್ ಒಳಗೆ ಬರ್ಬೋದಾ? ಸರಿ ಬನ್ನಿ. ನಮಸ್ಕಾರ. ಅಯ್ಯೋ, ಎಲ್ಲ ಮುದುಕ್ರೆ. ಭಾವನ್ಗೆ ಇಂಥವರೆಲ್ಲ ಫ್ರೆಂಡ್ಸಾ? ಕುಡಿಯೋಕ್ಕೊಂದು ಗ್ಲಾಸ್ ನೀರು ಸಿಗುತ್ತಾ ಪ್ಲೀಸ್? ಗೌರ್ಮೆಂಟ್ ಕಡೆಯಿಂದ ಬಂದಿದ್ದು ಅಂತಾಳೆ. ಯಾವುದೋ ದೊಡ್ಡ ಕಂಪನಿ CEO ರೇಂಜಿಗೆ ರೆಡಿಯಾಗಿ ಬಂದಿದ್ದಾಳಲ್ಲ. ಅಲ್ಲ, ನಿಮಗೆಲ್ಲ ವಿಷಯ ಹೇಗೆ ಗೊತ್ತಾಯ್ತು? ಸಿರಿಗೆ ನಾನೇ ಹೇಳಿದ್ದೆ ಮಾವ. ಆದರೆ ಇವರೆಲ್ಲ ಹೇಗೆ ನಮಗೆ ಸಪೋರ್ಟ್ ಮಾಡಕ್ಕೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವರು ಪದ್ಮ ಅಂತ, ನಾನು ಇವ್ರ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಮಾಧವ್ ಅವರೇ. ನಮಸ್ತೆ ಸರ್. ನಮ್ಮ ತಂಡದವರು ನಿಮ್ಮ ದೊಡ್ಡ ಅಭಿಮಾನಿ ಸರ್. ತುಳಸಿ ಅವ್ರು ಹೀಗಾಗಿದೆ ಅಂತ ಹೇಳಿದ್ರು, ಅದಕ್ಕೆ ನಾವೆಲ್ಲ ನಿಮ್ಮ ಸಹಾಯ ಮಾಡೋಣ ಅಂತ ಬಂದ್ವಿ. ಏನು ಹೇಳೋ ಗೊತ್ತಾಗ್ತಿಲ್ಲ. ಈಗ ತಾನೇ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ವಿ, ನೀನೇ ದಾರಿ ತೋರ್ಸಪ್ಪ ಅಂತ. ಅಷ್ಟರಲ್ಲಿ ನೀವೆಲ್ಲ ಬಂದ್ರಿ. ನಿಮ್ಮ ವಿಶ್ವಾಸಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಘಟ ನಮ್ಮ ಅಣ್ಣಂಗೆ ನಾನಂದರೆ ತುಂಬ ಪ್ರೀತಿ. ಬರ್ತೀನಿ ಒಂದು ನಿಮಿಷ. ಏನು ಸತ್ತಾಳ ನೀನು? ಅಷ್ಟು ಚಂದದ ಹೆಣ್ಮಗಳ ಮುಂದೆ ನನ್ನ ಹೆಸರು ಕೆಡಿಸ್ಬಿಟ್ಟೆಲ್ಲಪ್ಪ. ಚಂದ ಯಾರವಳು? ತಗೊಳಪ್ಪ, ಇದೇನು ಪ್ರಶ್ನೆ ಇರುತ್ತಣ್ಣ? ಒಳಗೆ ಬಿಟ್ಕೊಂಡವನು ನೀನು. ನನ್ನನ್ನು ಕೇಳಿದ್ರೆ ಅಲ್ಲಕ್ಕಳು ಗೌರ್ಮೆಂಟ್ ಕಡೆಯಿಂದ ಬಂದಿದ್ದೀನಿ ಅಂತಾಳೆ, ವೋಟರ್ಸ್ ID ಅಂತಾಳೆ. ಗೌರ್ಮೆಂಟ್ ಕಡೆಯಿಂದ ಡ್ಯೂಟಿ ಮಾಡೋಕ್ಕೆ ಬಂದಿರೋರು ಇಷ್ಟೆಲ್ಲ ಶೃಂಗಾರ ಮಾಡ್ಕೊಂಡು ಬರ್ತಾರಾ? ನೋಡೋಕೆ ಭಾಳ ಚೆನ್ನಾಗಿದ್ದಾಳೆ ದತ್ತಣ್ಣ. ಇಲ್ಲೇ ನನಗೆ ಮಿಸ್ ಹೊಡಿತಿರೋದು. Come on, Dev. It's too early to wake up. ಪಾಪ, ನೀವು ಇಷ್ಟು ಬೇಗ? ನೀನಪ್ಪ ಸೊಗದಿವಿ ಅಂದರೆ ಎಲ್ಲರೂ ಚಾಲೆಂಜ್ ಅಂದರೆ ಎದ್ನೋ ಬಿದ್ನೋ ಅಂತ ಓಡೋದ್ರು. ನೀನು ನೋಡಿದ್ರೆ ಆರಾಮಾಗಿ ಮಲ್ಕೊಂಡಿದ್ಯಾ. ಹ್ಯಾಟ್ಸ್ ಆಫ್ ಟು ಯುವರ್ ಕಾನ್ಫಿಡೆನ್ಸ್. ಇಷ್ಟು ಬೇಗ ಎಲ್ಲ ಹೋಗ್ಬಿಟ್ರಾ? ಸರಿ, ಹಾಗಾದರೆ ನಾವು ಕೆಫೆಗೆ ಹೋಗೋಣ. ಅಲ್ಲಿ ಏನಾಗ್ತೀನಿ ಅಂತ ತಿಳ್ಕೊಳ್ಳೋದು ಬೆಟರ್ ಅಲ್ವಾ? ಜಸ್ಟ್ 10 minutes ರೆಡಿಯಾಗಿ ಬಂದುಬಿಡ್ತೀನಿ. ರಿಲ್ಯಾಕ್ಸ್. ಸುಮ್ಮನೆ ಈ ಚಾಲೆಂಜು ಸೀರಿಯಸ್ ಆಗ್ತಿದೆ. ಅಭಿಗ ಬುದ್ಧಿ ಹೇಳಿದ್ದನ್ನು ಇಲ್ಲಿಗೆ ಬಿಟ್ಬಿಡು ಅಂತ ಸ್ಟ್ರಿಕ್ಟಾಗಿ ಹೇಳ್ಬಿಡ್ಬೇಕು. ನಿಂಗೆ ಓನ್ ಬಿಸ್ನೆಸ್ ಮಾಡಬೇಕು ಅಂದರೆ ಬೇರೆ ಎಲ್ಲಾದರೂ ಮಾಡು, ಬೇರೆ ಬಿಸ್ನೆಸ್ ಮಾಡು ಅಂತ ಕೂತು ಮಾತಾಡಬೇಕು. ಕೆಫೆ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಭಿ, ಅದನ್ನು ನಾನು ಹ್ಯಾಂಡಲ್ ಮಾಡಿದ್ದೀನಿ. ಕೆಫೆಲಿ ಯಾವ ವರ್ಕರ್ಸು ಇಲ್ಲದೆ ಮಾಧವ ಹೇಗೆ ಗೆಲ್ತಾನೆ ಹೇಳು? ನಿನ್ನ ನೆಪ್ಸಕ್ಕೆ ನಾನು ಬಂದಿಲ್ಲ.
ಮಾಧವನ ಮುಖ ನೋಡಬೇಕು ಅನಿಸ್ತು. ಅದಕ್ಕೆ ಬಂದೆ. ಅವನು ಎಷ್ಟು ಹೆದರ್ಕೊಂಡಿದ್ದಾನೆ ಅಂತ ನೋಡಿ ಆಲ್ ದ ಬೆಸ್ಟ್ ಹೇಳೋಣ ಅಂತ ಬಂದೆ. ನೀನು ಆರಾಮಾಗಿ ಮಲ್ಕೋ. ಕೆಫೆಗೆ ಹೋಗೋ ಅಗತ್ಯನೇ ಇಲ್ಲ, ಅದೆಲ್ಲ ವ್ಯವಸ್ಥೆನೂ ನಾನು ಮಾಡಿದ್ದೀನಿ. ನಾವು ಕೆಫೆಗೆ ಹೋಗಿ ಮುಂಚೆನೆ ಮಾಧವ ಅಲ್ಲಿಂದ ಫೋನ್ ಮಾಡಿ ಚಾಲೆಂಜಲ್ಲಿ ನಾ ಸೋತೆ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಮ್ಯಾಗಿ ಅಯ್ಯ ಸ್ನೇಹಿತರು ಅಂತಾರಲ್ಲ, ಇವ್ರೇನಾ? ಹೌದಮ್ಮ. ಇನ್ನೇನು ಆಯ್ತಲ್ಲ, ತುಳಸಿ ಮೇಡಮ್ ಬಂದ್ಮೇಲೆ ಕಿಚನ್ ಸಮಸ್ಯೆ ಬಗೆಹರ್ದಂಗೆ. ಕೆಫೆ ಓಪನ್ ಆಗೋ ಮೊದಲು ಕೆಲಸ ಮುಗಿಬೇಕಲ್ವಾ? ಆ ಕೆಲಸ ಶುರು ಮಾಡೋಣ ಸರ್. ಇರೋ ಸದಾ ಇದೆಲ್ಲ ಈಗ ತಾನೇ ಬಂದಿದ್ದಾರೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಪರವಾಗಿಲ್ಲ ಮಾಧವ್ ಅವರೇ, ಕೆಲಸ ಎಲ್ಲ ಆದ್ಮೇಲೆ ಸುಧಾರಿಸ್ಕೊಂಡ್ರಾಯ್ತು ಅಲ್ವಾ ಪದ್ಮ ಅವರೇ? ಹೌದೌದು, ಮೊದಲು ಕೆಲಸ. ಇದಪ್ಪ ಮಾತು. ಆ ಕಿಚನ್ ತೋರಿಸ್ಬಿಡ್ಲ ಹಾಗಾದ್ರೆ? ಬನ್ನಿ ಮೇಡಮ್, ಬನ್ನಿ ಬನ್ನಿ. ಸರ್, ನಿಮ್ಮ ಕೆಲಸ ಎಲ್ಲ ಆದಮೇಲೆ ನಮ್ಮ ಜೊತೆಲೆಲ್ಲ ಒಂದು ಸೆಲ್ಫಿ ಪ್ಲೀಸ್. ಖಂಡಿತ. ಆ್ಯಕ್ಚುಲಿ ಈ ಕೆಲಸ ಎಲ್ಲ ಆದಮೇಲೆ ನನಗೆ ನಿಮ್ಮೆಲ್ಲರ ಜೊತೆ ಒಂದು ಸೆಲ್ಫಿ ಬೇಕು. ಮಾವ, ನೀವು ಯಾವಾಗಲೂ ಹೇಳ್ತೀರಲ್ಲ, ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗತ್ತೆ ಅಂತ. ಸಿರಿ, ನಿನಗೆ ಹೇಳೋದಕ್ಕೆ ವರ್ಡ್ಸೇ ಇಲ್ಲ. ಎಲ್ಲ ಸರಿ ಹೋಗುತ್ತೆ ಪೂರ್ಣಿ, ಡೋಂಟ್ ವರಿ.